ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, L&T quarterly results. Revenue July to September 2023 51,024 crores. July to September 2024 61,555 ಕೋಟಿ, 21% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 3,846 ಕ್ರೋರ್ಸಿಂದ 4,099 ಕ್ರೋರ್ಸು, 7% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸ್ ಕಂಪ್ನಿಗೆ ಬೆಟರ್ ದೆನ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಇವತ್ತು ಶೇರ್ಸು 3 to 5% ವರೆಗೆ ಮೇಲೋಗಿದೆ. ನ್ಯೂಸ್ ನಂಬರ್ 2, ಸ್ವಿಗ್ಗಿ ಅರ್ಲಿ ಇನ್ವೆಸ್ಟರ್ಸ್ ವಿಲ್ ಮೇಕ್ 35x. ಸ್ವಿಗ್ಗಿದು ಅರ್ಲಿ ಇನ್ವೆಸ್ಟರ್ಸ್ ಅಂದರೆ ಸುಮಾರು ವರ್ಷ ಹಿಂದೆ ಅವರು ಇನ್ವೆಸ್ಟ್ ಮಾಡಿದ್ದು, ಅವ್ರದ್ದು ಈಗ ಇನ್ವೆಸ್ಟ್ಮೆಂಟು 35 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಯಾಕಂದರೆ ಸ್ವಿಗ್ಗಿದ IPO ಈಗ ನೆಕ್ಸ್ಟ್ ವೀಕು ಓಪನ್ ಆಗುತ್ತೆ, ಹಾಗೂ ಆವಾಗ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಮಲ್ಟಿಪ್ಲೈ ಆಗುತ್ತೆ. ಕೆಲವು ಇನ್ವೆಸ್ಟರ್ಸ್ಗೆ 25 to 30 ಟೈಮ್ ಮಲ್ಟಿಪ್ಲೈ ಆಗಿದೆ, ಹಾಗೂ ಕೆಲವರು ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಅವರ ಸ್ಟೇಕನ್ನು ಸೇಲ್ ಮಾಡ್ತಾ ಇದ್ದಾರೆ IPO ಅಲ್ಲಿ. ಸುಮಾರು ಜನ ಎಂಪ್ಲಾಯೀಸು ಯಾರಿಗೆ ಸ್ವಿಗ್ಗಿ ಶೇರ್ಸ್ ಕೊಟ್ಟಿದ್ರು ಅವರೆಲ್ಲ ಕರೋಡ್ಪತೀಸ್ ಆಗ್ತಾರೆ ಸ್ಟಾಕು ಲಿಸ್ಟ್ ಆದಮೇಲೆ. ನ್ಯೂಸ್ ನಂಬರ್ 3, US GDP grew by 2.8% in July to September quarter. GDP ಆಫ್ US 2.8% ಗ್ರೋ ಆಗಿದೆ ಜುಲೈ ಟು ಸೆಪ್ಟೆಂಬರ್ 2024 ಪೀರಿಯಡಲ್ಲಿ, ಹಾಗೂ ಎಕಾನಮಿಸ್ಟ್ ಪ್ರಿಡಿಕ್ಟ್ ಮಾಡ್ತಾ ಇದ್ರು 3% ವರೆಗೂ ಗ್ರೋ ಆಗ್ಬೋದಂತ. ಇನ್ಫ್ಲೇಷನ್ ಸದ್ಯಕ್ಕೆ 2.2% ಇದೆ. ಅದು ಫೆಡರಲ್ ರಿಸರ್ವ್ದು 2% ಟಾರ್ಗೆಟ್ ಹತ್ರನೇ ಇದೆ. ಫೆಡರಲ್ ರಿಸರ್ವ್ ಆಲ್ರೆಡಿ 0.5% ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡಿದರು ಅಕ್ಟೋಬರಲ್ಲಿ, ಹಾಗೂ ಇದು ಫಸ್ಟ್ ಟೈಮ್ ಸಿನ್ಸ್ 2020 ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡಿದ್ದು. ನ್ಯೂಸ್ ನಂಬರ್ 4, ಸೆಬಿ ರೂಲ್ಸ್ ಫಾರ್ NFO ಫಂಡ್ ಇನ್ವೆಸ್ಟ್ಮೆಂಟ್. ಸೆಬಿ ಅವರು ಒಂದು 30 ಡೇ ಡೆಡ್ಲೈನ್ ಕೊಟ್ಟಿದ್ದಾರೆ ಫಂಡ್ ಮ್ಯಾನೇಜರ್ಸಿಗೆ. ಅವರು ಏನು NFO ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅದು ಇನ್ವೆಸ್ಟ್ ಆಗಬೇಕು ಮಾರ್ಕೆಟಲ್ಲಿ ಆ ರೂಲ್ಸ್ ಪ್ರಕಾರ ಅಂತ. ಯಾಕಂದರೆ ಸುಮಾರು ಸತಿ ಏನಾಗುತ್ತೆ, NFO ದುಡ್ಡು ಕಲೆಕ್ಟ್ ಮಾಡಿದ್ಮೇಲೆ ತುಂಬ ಲೇಟಾಗಿ ಇನ್ವೆಸ್ಟ್ ಮಾಡ್ತಾರೆ ಕೆಲವು ಫಂಡ್ ಹೌಸಸ್ಸು. ಅದಕ್ಕೋಸ್ಕರನೇ ಈ ಥರ ರೂಲ್ ಹಾಕಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಅನಲಿಸ್ಟ್ ಹಾಗೂ ಫಂಡ್ ಮ್ಯಾನೇಜರ್ಸು ಇನ್ವೆಸ್ಟರ್ಸ್ಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಲಾಸ್ಟ್ ದೀಪಾವಳಿಯಿಂದ ಈ ದೀಪಾವಳಿವರೆಗೂ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಮಾರ್ಕೆಟು. ಅದೇ ಥರ ನೆಕ್ಸ್ಟ್ ಇಯರ್ ಆಗದೆ ಇರ್ಬೋದು ಅಂತ ಸ್ವಲ್ಪ ವಾರ್ನಿಂಗ್ ಕೊಟ್ಟಿದ್ದಾರೆ. ಮುಹೂರ್ತ ಟ್ರೇಡಿಂಗ್ ನಾಳೆ ನಡೀತಾ ಇದೆ 1 ನವೆಂಬರ್. ಅದರ ಬಗ್ಗೆ ಒಂದು ವಿಡಿಯೋ ಇವತ್ತು ಸಾಯಂಕಾಲ 8:30 ಗಂಟೆಗೆ ನಮ್ಮ ಚಾನೆಲಲ್ಲಿ ಬರ್ತದೆ, ಮಿಸ್ ಮಾಡದೆ ನೋಡಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.